ಕರುನಾಡಿನಲ್ಲಿ ಮುಂದುವರೆದ ಮಹಾಮಳೆ ಆರ್ಭಟ ಕಲ್ಯಾಣದ ಕಲಬುರಗಿಯಲ್ಲೂ ಇದೀಗ ವರ್ಣಾರ್ಭಟ ಶುರುವಾಗಿದೆ. ಸಾಕಷ್ಟು ಮಳೆ ಈಗಾಗಲೇ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಕರುನಾಡಿನಲ್ಲಿ ಮುಂದುವರೆದ ಮಹಾಮಳೆ ಆರ್ಭಟ ಕಲ್ಯಾಣದ ಕಲಬುರಗಿ ಮತ್ತು ಕೊಪ್ಪಳದಲ್ಲಿ ವರ್ಣಾರ್ಭಟ ಈಗಾಗಲೇ ಶುರುವಾಗಿದೆ. ಬಾಗಲಕೋಟೆ ಹಾಗೂ ಯಾದಗಿರಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನೂರಾರು ಎಕರೆ ಜಲಾವೃತವಾಗಿ ಫಲವತ್ತಾದಂತಹ ಬೆಳೆ ನಾಶವಾಗಿದೆ. ಜಲಪ್ರಳಯಕ್ಕೆ ಬೀದರ್, ವಿಜಯಪುರ ಜನ ಈಗಾಗಲೇ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅಪಾಯವನ್ನ ಮೀರಿ ಹರಿತಾ ಇದೆ ಮಾಂಜ್ರಾ ಭೀಮಾ ನದಿಗಳು. ಮಹಾರಾಷ್ಟ್ರದ ದನೇಗಾಂವ್ ಹೊಸೂರಿಂದ ನೀರು ಬರ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ತೊಗರಿ, ಉದ್ದು, ಹೆಸರು, ಸೋಯಾ, ಕಬ್ಬಿನ ಬೆಳೆ ನಾಶವಾಗಿದೆ. ಮಳೆ ಹೊಡೆತಕ್ಕೆ ರಾಜಧಾನಿ ತಂಡ ಕೂಲ್ ಅನ್ನಿಸ್ತಾ ಇದೆ. ಈಗಾಗಲೇ ರಾಜ್ಯದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಶಕ್ತಿ ಚಂಡಮಾರುತದ ಪ್ರಭಾವ ಕರ್ನಾಟಕದ ಮೇಲೂ ಕೂಡ ಈಗಾಗಲೇ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಮುಂಗಾರು ಆರಂಭದ ದಿನಗಳಲ್ಲಿ ಯಾವ ರೀತಿ ಮಳೆಯಾಗ್ತಾ ಇತ್ತು ಅದೇ ರೀತಿ ಮೋಡ ಕವಿದ ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದ್ದು ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಇನ್ನು ಪ್ರತಿ ಬಾರಿ ಮಳೆಯಾದಾಗಲೂ ಕೂಡ ನಾವು ಗಮನಿಸ್ತಾ ಇರ್ತೀವಿ, ಗುಡ್ಡ ಕುಸಿತ, ಭೂಕುಸಿತದಂತಹ ಘಟನೆ ಸಂಭವಿಸಿ ಈಗಾಗಲೇ ಭಾರೀ ಪ್ರಮಾಣದ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ಈಗ ವಿಚಾರ ಏನಪ್ಪಾ ಅಂತ ಅಂದ್ರೆ, ಈಗಾಗಲೇ ರಾಜ್ಯದಲ್ಲಿ ಭಾರೀ ಪ್ರಮಾಣದ ಮಳೆಯಾಗ್ತಾ ಇರೋದ್ರಿಂದ ಕೆಲವೊಂದು ಕಡೆ ಬೆಳೆ ನಾಶ ಕೂಡ ಆಗಿದೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ವರ್ಷಾನುಗಟ್ಟಲೆ ಕಷ್ಟಪಟ್ಟು ರೈತರು ಬೆಳೆಯನ್ನ ಬೆಳೆದಿರ್ತಾರೆ. ಆದ್ರೆ ಈ ರೀತಿ ಬೆಳೆ ನಾಶ ಆಗೋದ್ರಿಂದ ಅವರ ಗತಿ ಏನು, ಮುಂದೆ ಅವರು ಯಾವ ರೀತಿ ಜೀವನವನ್ನ ನಡೆಸಬೇಕು ಎಷ್ಟೋ ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇರಬಹುದು. ಮೇ ಬಿ ಇದು ಕಬ್ಬು ಬೆಳೆ ಇರಬಹುದು, ಬೇರೆ ಬೇರೆ ಬೆಳೆಗಳನ್ನು ಕೂಡ ಇರ್ತವೆ. ಆ ಬೆಳೆಗಳಿಗೆಲ್ಲ ಇವತ್ತು ನೀರ್ ನುಗ್ಗಿ, ಅಂದ್ರೆ ಏನು ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ ಅದರಿಂದ ನೀರ್ ನುಗ್ಗಿ ಬೆಳೆಗಳೆಲ್ಲ ಸಂಪೂರ್ಣವಾಗಿ ನಾಶ ಆಗಿರುವಂತದನ್ನ ಗಮನಿಸ್ತಾ ಇರಬಹುದು. ಈ ಬೆಳೆಗಳನ್ನೇ ನಂಬಿ ರೈತರು ತಮ್ಮ ಹೆಂಡತಿ ಮಕ್ಕಳನ್ನ ಸಾಕ್ತಾ ಇರ್ತಾರೆ. ಆದ್ರೆ ಇಂತಹ ಘಟನೆ ಆದ್ರೆ ಅವ್ರ ಜೀವನ ನಡೆಸೋದು ಹೇಗೆ? ಇನ್ನು ಕೆಲವು ಕಡೆ ಅಂತೂ ರಸ್ತೆಗಳೆಲ್ಲ ನೀರ್ ನುಗ್ತಾ ಇರುತ್ತೆ. ರಸ್ತೆಗಳೆಲ್ಲ ನೀರ್ ನುಗ್ಗಿ ಅವರು ಓಡಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರೋದಿಲ್ಲ. ಗಮನಿಸ್ತಾ ಇರಬಹುದು. ಒಂದು ಮೊಣಕಾಲಿನವರೆಗೂ ಕೂಡ ನೀರು ನಿಂತಿರುವಂತದನ್ನ ಗಮನಿಸ್ತಾ ಇರಬಹುದು. ಅಲ್ಲೇ ಜನರು ಓಡಾಟವನ್ನ ನಡೆಸ್ತಾ ಇದ್ದಾರೆ. ಇನ್ನು ಬೆಂಗಳೂರಂತಹ ಸಿಟಿಗಳಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಬೆಂಗಳೂರಲ್ಲಿ ಅದರಲ್ಲೂ ಗುಂಡಿಮಯ ಆಗಿರುತ್ತೆ. ಅದರಲ್ಲಿ ನೀರ್ ನಿಂತು ಗುಂಡಿ ಯಾವುದು, ರಸ್ತೆ ಯಾವುದು ಅನ್ನೋದು ಕಾಣಿಸೋದೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ವಾಹನವನ್ನ ಸಂಚಾರ ಮಾಡುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲೂ ಕೂಡ ಎದುರಾಗಿದೆ. ಮತ್ತೊಂದ್ ಕಡೆ ಬೆಂಗಳೂರಿನಲ್ಲಿ ಈಗಾಗಲೇ ಭಾರಿ ಪ್ರಮಾಣದ ಬಿಸಿಲು ಇರೋದ್ರಿಂದ, ಮಳೆ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಕೂಲ್ ಅನ್ನಿಸ್ತಾ ಇದೆ ಬೆಂಗಳೂರು ಜನರಿಗೆ. ಹಾಳಾಗೋಯ್ತು. ಪರಿಹಾರ ಕೊಡ್ತಾರಂದ್ರೆ ಈಗ ಏನ್ರ 2 ಸಲ ಬೀದರ್ ಹೋದ ಸರ್, ಜೆಡಿ ಮೀಡಿಯಂ ಅವ್ರಿಗೆ ಭೇಟಿ ಅದ. ಅವ್ರ ಅಂತಾರ ನೋದಾರ ಸರಿ, ಹೇಳ್ತಾರ ಸರಿ ಅಂತಾರ. ಅದು ಇವ್ರಿಗೆ ವಿಜಯ ಮತ್ತೆ ಇವ್ರು ಯಾರ ಅಧಿಕಾರಿದವ್ರಿಗೆ ಕೇಳಿದ್ರು ನೋದಾರ ಸರಿ, ನೋದಾರ ಇನ್ನ ಲಾಗಿನ್ ಓಪನ್ ಆಗಿಲ್ಲ ಅಂತಾರ ಸರ್. ಪರಿಹಾರ ಬರ್ತದ ನಾವು ಸತ್ತ ಬರ್ತ ನಮ್ಗೆ ಏನೋ ಅರ್ಥ ಆಗೋದು ಸರ್. ಕಬ್ಬಿಗೆ ಯಾಕಿರಲ್ರಿ? ಬೇರೆ ಎಲ್ಲ ಬೆಳೆ ರೈತ ಇದು ಬೆಳೆ ಅದ, ಕಬ್ಬು ಬೆಳೆ ಇಲ್ಲ. ಕಬ್ಬು ಬೆಳೆಸೋ ರೈತರಿಲ್ಲ. ಕಬ್ಬು ಬೆಳೆಸೋರಿ ಎಲ್ಲ ಬೇರೆ ಕಂಪನಿದವ್ರು ಹರೇನು ಹೇಳ್ರಿ ನೀವು? ಎಲ್ಲ ಬೆಳೆ ಒಂದೊಂದು ಪರಿಹಾರ ಕೊಡ್ತಾಂತಾರೆ. ಈ ಕಬ್ಬಿಗಾರ ಎಲ್ಲರಿಗಿಂತ ಹೆಚ್ಚು ಹೈರಾಣಿ ಅದ, ಹೆಚ್ಚು ಲಾಗೋರಿ ಅದ. ಕಬ್ಬಿಗೆ ಇಲ್ಲ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಕಬ್ಬು ಬೆಳೆಸೋದು ಬಿಟ್ಬಿಡ್ಬೇಕಾ? ಇದು ನಮ್ ಸಂಕಟ ಯಾಕೆ ಅರ್ಥ ಅಧಿಕಾರಿಗಳು ಹೆಂಗ್ ರಿಪೋರ್ಟ್ ಕೊಡ್ತಾರ ಅವ್ರಿಗೆ? ರೈತರ ಮಕ್ಕಳು ಇಲ್ಲ, ಸುಮ್ಮನೆ ಹೇಳಕ್ ರೈತರ ಮಕ್ಕಳು ಬಾ ಅಂದ್ರೆ ನೀರ ನಿದ್ರನ್ರಿ ನೋಡ್ರಿ. ಇದ್ರ ಏನ್ರ ಕಬ್ಬಿನಾಗ ಏನ್ರ ಅದೇನ್ ಉಸುರು ಇದು ಬೆಳಿತೀನಿ ಒಣ ಏನ್ರ ಬಂದ್ರು ವಿಲೇಜ್ ಆಗ್ತದೆ ಬಂದ್ರು ಮತ್ತಾರ ಬಂದ್ರು ಅಂದ್ರೆ ಜನ ಊರ್ ಮಂದಿ ಒಳ್ಳೆ ಸರ್. ಇಸ್ಲಾಂಪುರ್ ಅಂಬದ್ ಏನು ಜೀರೋ ಆಗುವ ಸರ್. ಕಬ್ಬು ಒಂದೇ ಅಂತಿಲ್ಲ, ಕಬ್ಬು, ಸೋಯಾ, ತೊಗರಿ ನಮ್ನ ಬೆಳೆ ಏನ್ ಬಿಲ್ಲ ಸರ್. ಹೊಂಟಾಗ್ಯದ, ಎಲ್ಲಾರು ಹೊಂಟಾರ, ಎಲ್ಲಾ ಲೀಡರ್ಗಳು ಬಂದಾರ, ಎಲ್ಲಾರು ಬಂದಾರ. ಮ್ಯಾಗಿನ ಹವಾಯಿ ಸಮೀಕ್ಷೆ ಸಿಎಂ ಅವ್ರು ಮಾಡ್ಯಾರಂತ. ಆದ್ರ ಕೂರ್ತೀನಿ ಅಂತ ಹೇಳತ್ತಾರ. ಇನ್ನ ಕೂರ್ತಾರೆ ಆಗೋ ಹೋಯ್ತಾರೆ ಆಗೋ ನಮಗೆ ಏನ್ ಅರ್ಥ ಆಗ್ತಾ ಇಲ್ಲ ಸರ್. ದಯವಿಟ್ಟು ನಾವ್ ಅಂತೇವು ರೈತರ ಸಂಕಟ ಅರ್ಥ ಮಾಡ್ಕೋರಿ. ಬೆಳಿದಾಗ ನೀವು ತಾರತಮ್ಯ ಮಾಡ್ಕೋರಿ. ಕಬ್ಬು ಬೆಳೆಸೋ ರೈತರು ಬೇರೆ ಇಲ್ಲ, ಸೋಯಾ ಬೆಳೆಸೋ ರೈತರು ಬೇರೆ ಇಲ್ಲ, ಉದ್ದ ಹೆಸರು ಬೆಳೆಸೋ ರೈತರು ಬೇರೆ ಇಲ್ಲ. ರೈತರೇ ಇರ್ತಾರ, ಬೆಳಿನೇ ಇರ್ತದ. ಅದಕ್ಕೆ ನೀವ್ ಏನ್ ಮಾಡ್ರಿ, ಎಲ್ಲರಿಗೂ ಪರಿಹಾರ ಕೊಡ್ರಿ. ನಮ್ದು ಆಗ್ಯದಲ್ಲ, ನೀವು
ಬನ್ನಿ ಸ್ಪಾಟ್ ಮೇಲೆ ಬಂದು ನೋಡ್ರಿ ನೀವು. ಎಲ್ಲೇ ಕುಂತು ನೀವು ಯಾನೇ ವರದಿ ಕೊತ್ತಿ ನೀವು ನೀವು ಅಧಿಕಾರಿಗಳು ತಪ್ಪು ಕೊತ್ತಿ ನಮಗ ನೀವು ಇದು ಮಾಡ್ಬೇಡ್ರಿ, ಹೈರಾಣ ಮಾಡ್ಬೇಡ್ರಿ. ರಾಜ್ಯದಲ್ಲಿ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯಿಂದ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ. ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅಕ್ಟೋಬರ್ 10ರವರೆಗೆ ಭಾರೀ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಬೆಳಗಾವಿ, ವಿಜಯಪುರ, ಕೊಪ್ಪಳದಲ್ಲೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಯಾದಗಿರಿ, ಕಲಬುರಗಿ, ಚಿತ್ರದುರ್ಗದಲ್ಲೂ ಕೂಡ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಗುಡುಗು ಸಿಡಿಲು ಸಹಿತ ಭಾರೀ ಮಳೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಸಾಕಷ್ಟು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಈಗಾಗಲೇ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ನೀಡಲಾಗಿದೆ. ಶಕ್ತಿ ಚಂಡಮಾರುತದ ಪ್ರಭಾವ ಕರ್ನಾಟಕದ ಮೇಲೂ ಕೂಡ ಆಗ್ತಾ ಇದೆ. ಮುಂಗಾರು ಆರಂಭದ ದಿನಗಳಲ್ಲಿ ಯಾವ ರೀತಿ ಮಳೆ ಆಗ್ತಾ ಇತ್ತು ಅದೇ ರೀತಿ ಇದೀಗ ರಾಜ್ಯದಾದ್ಯಂತ ಮಳೆಯಾಗ್ತಾ ಇದೆ. ಮೋಡ ಕವಿದ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಭಾರೀ ಮಳೆಯಾಗ್ತಾ ಇದ್ದು ಇನ್ನು ರೋಡ್ಗಳಲ್ಲಿ ಅಲ್ಲಲ್ಲಿ ನೀರು ನಿಂತು ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ವಿಜಯನಗರ, ತುಮಕೂರು ಸೇರಿದಂತೆ ಸಾಕಷ್ಟು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಇದೇ ರೀತಿ ಮಳೆ ಏನಾದ್ರೂ ಮುಂದುವರೆದ್ರೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ನಾವು ಗಮನಿಸ್ತಾ ಇರ್ತೀವಿ, ಪ್ರತಿ ಬಾರಿ ಮಳೆಯಾದಾಗ್ಲೂ ಕೂಡ ಒಂದಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗ್ತಾ ಇರುತ್ತೆ. ಈ ಬಾರಿ ಮಳೆ ಬಂದಾಗ ಒಬ್ರು ರೈತರು ಈಗಷ್ಟೇ ಹೇಳ್ತಾ ಇದ್ರು, ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ, ಹೊಲಗಳಿಗೆಲ್ಲ ನೀರು ನುಗ್ಗಿ ಸಾಕಷ್ಟು ಬೆಳೆ ಹಾನಿಯಾಗಿದೆ ಅಂತ. ಜನಪ್ರತಿನಿಧಿಗಳು ಏನ್ ಮಾಡ್ತಿರ್ತಾರೆ ಅನ್ನುವ ಪ್ರಶ್ನೆ ನಮ್ದು. ಯಾಕೆ ಅಂತ ಅಂದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ, ವೋಟ್ ಕೇಳ್ತಾರೆ, ಅಯ್ಯೋ ನಾವು ಹಾಗೆ ಉದ್ಧಾರ ಮಾಡ್ತೀವಿ, ಈಗ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇದೇನಾ ಮಾಡ್ತಾ ಇರೋ ಕೆಲಸ ನೀವು ಅನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಆಗ್ಲೇ ರೈತರು ಹೇಳ್ತಾ ಇದ್ರು, ಏನ್ ಹೇಳ್ತಿದ್ರಪ್ಪ ಅಂತ ಅಂದ್ರೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಯಾರೊಬ್ರು ಕೂಡ ಬಂದು ಇಲ್ಲಿ ಪರಿಹಾರವನ್ನ ಘೋಷಣೆ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಇನ್ನು ಮುಂದಿನ 5 ದಿನಗಳ ಕಾಲ ಭಾರಿ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಈಗಾಗಲೇ ಘೋಷಣೆಯನ್ನ ಮಾಡಿದೆ. ಅದರ ಜೊತೆಗೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಉತ್ತರದಲ್ಲಿ ತಗ್ಗಿದ ಪ್ರವಾಹ, ಕಲ್ಯಾಣದಲ್ಲಿ ತಗ್ಗದ ಬವಣೆ. ಭೀಮನ ರೋಷಾಗ್ನಿಗೆ ಕಲ್ಯಾಣ ಕರ್ನಾಟಕ ಈಗಾಗಲೇ ಅತಂತ್ರವಾಗಿದೆ. ಭೀಮೆ ಪ್ರವಾಹಕ್ಕೆ ದ್ವೀಪಗಳಾಗಿದೆ 10 ಹಳ್ಳಿಗಳು. ಜಲಬೇಲಿಯಲ್ಲಿ ಸಿಲುಕಿದವರ ಬದುಕೆ ಇದೀಗ ಬರ್ಬಾದೆದ್ದೋಗಿದೆ. ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ರಸ್ತೆ, ಸೇತುವೆ, ಮನೆ, ಮಠ ಎಲ್ಲವೂ ಕೂಡ ಭೀಮಾಮಯವಾಗಿದೆ. ಕುಡಿಯುವ ನೀರು, ಆಹಾರಕ್ಕಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕಲಬುರಗಿ, ಯಾದಗಿರಿಯಲ್ಲಿ ಸಮಸ್ಯೆಗಳ ಸರಮಾಲೆಯನ್ನ ಈ ಮಳೆಯಿಂದ ನೀವು ನೋಡಬಹುದು. ಬೀದರ್, ವಿಜಯಪುರ ಜಿಲ್ಲೆಯಲ್ಲಿ ಮಳೆಗೆ ಈಗಾಗಲೇ ಸಾಕಷ್ಟು ಜನರು ಸಾವು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ಭಾರೀ ಪ್ರಮಾಣದ ಮಳೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಭೀಮಾ ನದಿ ಇದೀಗ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇರುವುದನ್ನ ಗಮನಿಸ್ತಾ ಇರಬಹುದು. ಅದರ ಜೊತೆಗೆ ದೃಶ್ಯದಲ್ಲಿ ಇದೀಗ ನೀವು ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿ 10 ಹಳ್ಳಿಗಳಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಕೆರೆಯಂತಾಗಿವೆ, ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಕೆರೆಯಂತಾಗಿವೆ. ಅಲ್ಲಿ ಯಾವ ರೀತಿ ಓಡಾಡೋದು ಅನ್ನೋದು ಜನರಿಗೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಗಮನಿಸ್ತಾ ಇರಬಹುದು, ಸಂಪೂರ್ಣ ಒಂದು ದ್ವೀಪದ ರೀತಿಯಾಗಿದೆ. ಅಂದ್ರೆ ಒಂದು ಮನೆ ಇದೆ ಅಂತಂದ್ರೆ ಸುತ್ತಲೂ ನೀರು ನಿಂತಿದೆ. ಹೇಗಿರೋದು ಜನ, ಜೊತೆಗೆ ಕೆಲವು ಮನೆಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗಿ ಅದನ್ನ ಹೊರಹಾಕಲು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ಅಲ್ಲಿ ಎದುರಾಗಿರುವಂತದ್ದು.